ಇನ್ನು ದ್ವೇಷ ಭಾಷಣದ ಬಗ್ಗೆ ತರಲು ಬಯಸಿರುವಂತಹ ಒಂದು ಮಸೂದೆ ಏನಿದೆಯಲ್ಲ, ಒಂದು ವಿಧೇಯಕ, ಅದನ್ನ ಈಗಾಗಲೇ ವಿಧಾನಸಭೆಯಲ್ಲಿ ಜೊತೆಗೆ ಪರಿಷತ್ನಲ್ಲಿ ಅಂಗೀಕಾರ ಮಾಡಲಾಗಿದೆ. ಈಗ ಏನಿದ್ರು ಕೂಡ ರಾಜ್ಯಪಾಲರ ಅಂಕಿತ ಹಾಕೋದಿಕ್ಕೆ ಅಂತ ಹೇಳಿ ಕಳಿಸ್ಕೊಡ್ಲಾಗುತ್ತೆ. ಈಗಾಗಲೇ ಶೋಭಾ ಕರಂದ್ಲಾಜೆ ಇದ್ರ ಬಗ್ಗೆ ಪತ್ರ ಬರೆದಿದ್ರು ರಾಜ್ಯಪಾಲರಿಗೆ. ನೀವು ಯಾವುದೇ ಕಾರಣಕ್ಕೂ ಕೂಡ ಅದಕ್ಕೆ ಅಂಕಿತ ಹಾಕಬಾರದು ಅನ್ನುವಂಥ ಒಂದು ಮನವಿಯನ್ನ ಕೂಡ ಶೋಭಾ ಕರಂದ್ಲಾಜೆ ಅವರು ಈ ಸಂದರ್ಭದಲ್ಲಿ ಮಾಡಿದ್ರು. ಹಾಗೆ ರಾಷ್ಟ್ರಪತಿಗಳಿಗೂ ಕೂಡ ನಾನು ಇದ್ರ ಬಗ್ಗೆ ಪತ್ರ ಬರೀತೀನಿ ಅನ್ನುವಂಥ ಒಂದು ಮಾತುಗಳನ್ನ ಇವತ್ತು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ BK ಹರಿಪ್ರಸಾದ್ ಅವರು ಕೂಡ ಹರಿಹಾಯ್ದಿದ್ದಾರೆ. ಶೋಭಾ ಕರಂದ್ಲಾಜೆ ಅವರ ಮಾತುಗಳಿಗೆ ಅವರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ, ನೀವು ಮೋದಿಯವರಾಗ್ಲಿ ಅಥವಾ ನಿಮ್ಮ ನಾಯಕರುಗಳಾಗ್ಲಿ ಏನು ಮಾತಾಡ್ತಾರಲ್ಲ, ಅವರೇ ಹೆಚ್ಚು ದ್ವೇಷ ಭಾಷಣಗಳನ್ನ ಮಾಡ್ತಾ ಇರೋದು. ಸೊ ಹಾಗಾಗಿ ಈ ಒಂದು ವಿಧೇಯಕವನ್ನು ತರೋದಕ್ಕೆ ನೀವು ಹಿಂದೇಟ್ ಹಾಕ್ತಿದ್ರಿ ಅಥವಾ ನೀವು ಇದಕ್ಕೆ ವಿರೋಧ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಮಾತುಗಳನ್ನ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿದ್ದಾರೆ. ಜೊತೆಗೆ ಪ್ರಹ್ಲಾದ್ ಜೋಶಿ ಕೂಡ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಈ ಒಂದು ದ್ವೇಷ ಭಾಷಣದ ಬಗ್ಗೆ ಇವತ್ತೇನೆಲ್ಲ ಚರ್ಚೆಗಳಾಯಿತು ಈ ವಿಧೇಯಕದ ಬಗ್ಗೆ ಬನ್ನಿ ನೋಡೋಣ. ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದೀನಿ. ನಾವು ಗೋಡ್ಸೆ ಪಾರ್ಟಿ ಅಲ್ಲ. ಫ್ರೀಡಮ್ ಆಫ್ ಸ್ಪೀಚ್ ಕೊಟ್ರು ಅಂಬೇಡ್ಕರ್ ಅವರು, ಅದನ್ನ ಕಿತ್ಕೊಳ್ಳುವಂತದನ್ನ ಮಾಡ್ತಾ ಇದ್ದಾರೆ. ವಾಕ್ ಸ್ವಾತಂತ್ರ್ಯ ಅಂದ್ರೆ ಬಾಯಿಗೆ ಬಂದಂಗೆಲ್ಲ ಬೈಬೋದಾ? ಏನ್ ಮಾತಾಡಿದ್ರು ಜೈಲಿಗೆ ಹಾಕೋದು. ಅವ್ರು ದ್ವೇಷ ಭಾಷಣ ಮಾಡದೆ ಅವರೇ ಅಲ್ವಾ? ರಾಜ್ಯದಲ್ಲಿ ದ್ವೇಷ ಭಾಷಣದ ಕಿಚ್ಚು ಆರಿಲ್ಲ. ನಿನ್ನೆ ಮೊನ್ನೆಯಷ್ಟೇ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಈ ವಿಧೇಯಕ ಅಂಗೀಕಾರಗೊಂಡಿದೆ. ಈಗ ರಾಜ್ಯಪಾಲರ ಅಂಕಿತ ಬಿದ್ದರೆ ವಿಧೇಯಕ ಕಾಯ್ದೆಯಾಗಲಿದೆ. ಅಲ್ಲಿಗೆ ರಾಜ್ಯ ಸರ್ಕಾರ ದ್ವೇಷ ಭಾಷಣ ಮಾಡೋರನ್ನ ಹಣಿಯಲು ಸಜ್ಜಾಗಿದೆ. ಆದರೆ ಸರ್ಕಾರದ ಈ ವಿಧೇಯಕಕ್ಕೆ ಬಿಜೆಪಿ ಸದನದೊಳಗೆ ತೀವ್ರವಾಗಿ ವಿರೋಧಿಸಿತ್ತು. ಈಗ ಅಧಿವೇಶನ ಮುಗಿದ ಬಳಿಕವೂ ತನ್ನ ಬಲವಾದ ವಿರೋಧವನ್ನ ಮುಂದುವರಿಸಿದೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರಂತೂ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ರಾಜ್ಯಪಾಲರಿಗೆ ಪತ್ರ ಬರೆದಿರುವ ಶೋಭಾ ಕರಂದ್ಲಾಜೆ ಅಂಕಿತ ಹಾಕದಂತೆ ಮನವಿ ಮಾಡಿದ್ದಾರೆ. ಸಂವಿಧಾನದ 200ನೇ ವಿಧಿ ಅಡಿಯಲ್ಲಿ ಮಸೂದೆಗೆ ನೀಡದೆ ತಡೆ ಹಿಡಿಯಬೇಕು ಕಾನೂನಿನ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಕೂಡ ಸುದ್ದಿಗೋಷ್ಠಿ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕ BK ಹರಿಪ್ರಸಾದ್ ಮಾತ್ರ ನಾವು ಅದಕ್ಕೆಲ್ಲ ತಯಾರಾಗಿದ್ದೇವೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ನಾನು ಬಹಳ ಸ್ಪಷ್ಟವಾಗಿ ನಿನ್ನೆ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದೀನಿ. ಸಂವಿಧಾನದ ಆರ್ಟಿಕಲ್ 200 ಪ್ರಕಾರ ಇದನ್ನು ನೀವು ಅಕ್ಸೆಪ್ಟ್ ಮಾಡಬಾರದು, ಇದಕ್ಕೆ ಅಸೆಂಟ್ ಹಾಕಬಾರದು, ಇದಕ್ಕೆ ಸಹಿ ಹಾಕಬಾರದು. ಅದಕ್ಕೆಲ್ಲ ನಾವು ತಯಾರಿದ್ದೀವಿ. ನಮ್ಮ ಗರಡಿಗಳಲ್ಲಿ ಯಾರೂ ಸಹ ಬೇರೆಯವ್ರ ಮೇಲೆ ದ್ವೇಷ ಮಾಡ್ಲಿಕ್ಕೆ ಹೇಳ್ಕೊಡೋದಿಲ್ಲ. ನಾವು ಗೋಡ್ಸೆ ಪಾರ್ಟಿ ಅಲ್ಲ. ಕೊಲೆ ಮಾಡಿ ಮಹಾತ್ಮ ಗಾಂಧಿಗಿಂತ ಕೊಲೆ ಮಾಡಿ ಬಂದಿರೋರಲ್ಲ. ನಾವು ಮಹಾತ್ಮ ಗಾಂಧಿಯವ್ರ ಪಕ್ಷದಲ್ಲಿರೋರು. ನಮಗೆ ದ್ವೇಷ ಭಾಷಣ ಏನು ಅಂತ ಗೊತ್ತು. ಸಮಾಜದಲ್ಲಿ ಯಾವ ರೀತಿ ಮಾತಾಡಬೇಕು ಅನ್ನೋದು ಕೂಡ ನಮಗೆ ಗೊತ್ತು. ಇಷ್ಟು ಮಾತ್ರವಲ್ಲ, ಶೋಭಾ ಕರಂದ್ಲಾಜೆ ಸರ್ಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಿತ್ತುಕೊಳ್ತಿದೆ ಅಂತ ಆರೋಪಿಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಸಚಿವ ರಾಮಲಿಂಗಾರೆಡ್ಡಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೆ ಬಾಯಿಗೆ ಬಂದಂತೆ ಮಾತನಾಡುವುದಾ ಎಂದು ಪ್ರಶ್ನಿಸಿದ್ರು. ಅವರ ಕಾಲದಲ್ಲೂ ಕೂಡ ಅದರ ಅಗತ್ಯ ಇತ್ತು. ಪರಿಷ್ಠ ಜಾತಿ ಪರಿಷ್ಠ ವರ್ಗದವರ ದಮನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪರಿಚ್ಛೇದ 19ರಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಕೊಟ್ರು ಅಂಬೇಡ್ಕರ್ ಅವರು. ಅದನ್ನ ಕಿತ್ಕೊಳ್ಳುವಂತದನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಈಗ ದ್ವೇಷ ಭಾಷಣ ನಿಲ್ಬೇಕೋ ಬೇಡೋ ನೀವು ಹೇಳಿ ಮಾಧ್ಯಮದವರು. ವಾಕ್ ಸ್ವಾತಂತ್ರ್ಯ ಅಂದ್ರೆ ಬಾಯಿಗೆ ಬಂದಂಗೆಲ್ಲ ಬೈಬೋದಾ? ಸ್ಪಷ್ಟತೆ ಇಲ್ಲ ಇಲ್ಲ, ಎಲ್ಲ ಸ್ಪಷ್ಟತೆ ಇದೆ. BJP ಅವ್ರಿಗೆ ಸ್ಪಷ್ಟತೆ ಇಲ್ಲ ಅಷ್ಟೇ. ಅವ್ರು ಸರಿಯಾಗಿ ಓದಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತುಷ್ಟೀಕರಣ ಮಾಡಲು ಈ ಕಾಯ್ದೆ ತಂದಿದ್ದಾರೆಂದು ಆಕ್ರೋಶ ಹೊರ ಹಾಕಿದ್ರು. ಇದಕ್ಕೂ ತಿರುಗೇಟು ಕೊಟ್ಟ ರಾಮಲಿಂಗಾರೆಡ್ಡಿ ಹೆಚ್ಚು ದ್ವೇಷ ಭಾಷಣ ಮಾಡೋದೇ ಬಿಜೆಪಿಯವರು, ಅದಕ್ಕೆ ಇಷ್ಟೊಂದು ಭಯ ಅಂದ್ರು. ದ್ವೇಷ ಭಾಷಣದಲ್ಲಿ ಯಾವುದೇ ರೀತಿಯಾದಂತಹ ಚರ್ಚೆಗೆ ಅವಕಾಶ ಮಾಡಿಕೊಡ್ಲಾರದೆ ಯಾವ ರೀತಿ ಹಿಂದೆ ಇಂದಿರಾ ಗಾಂಧಿ ಇವರು ಮಾಡಿದ್ರಲ್ಲ, ಏನ್ ಮಾತಾಡಿದ್ರು ಜೈಲಿಗೆ ಹಾಕೋದು. ಹಾಗಾಗಿ ಜೈಲಿಗೆ ಹಾಕಬೇಕು, ಹೆದರಿಸಬೇಕು ಅಂತ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ತುಷ್ಟೀಕರಣಕ್ಕಾಗಿ ಈ ಕಾಯ್ದೆಯನ್ನ ಮಾಡಿ. ಅವ್ರು ದ್ವೇಷ ಭಾಷಣ ಮಾಡದೆ ಅವರೇ ಅಲ್ವಾ? ಯಾರು ಟಾಪ್ ಲೀಡರ್ ಇದ್ದಾರಲ್ಲ, ಮೋದಿ ಅವರಿಂದ ಹಿಡಿದು ಅಮಿತ್ ಶಾ ಇಂದ ಹಿಡಿದು ಎಲ್ಲ BJP ನಾಯಕರುಗಳು ದ್ವೇಷ ಭಾಷಣ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಅವ್ರಿಗೆ ಕಾಯ್ದೆಗಳು ಅಂದರೆ ಭಯ ಅಷ್ಟೇ. ಪಾಪ BJP ಅವರೇ ಅತಿ ಹೆಚ್ಚು ದ್ವೇಷ ಭಾಷಣ ಮಾಡೋದು. ಇದೇ ದ್ವೇಷ ಭಾಷಣ ಕಿಚ್ಚು ರಾಮಲಿಂಗಾರೆಡ್ಡಿ ಹಾಗೂ ಯತ್ನಾಳ್ ನಡುವೆ ಪ್ರೀತಿಯ ಆಗುವಂತೆ ಮಾಡಿದೆ. ದ್ವೇಷ ಭಾಷಣ BJPಯವರು ಮಾಡಿದಷ್ಟು ಯತ್ನಾಳ್ ಅವರು ಇಲ್ಲ. ಅವ್ರು BJP ಅವರು ಅಷ್ಟಿದಿಲ್ಲ. BJP ಅವರೇ ಅತಿ ಹೆಚ್ಚು ದ್ವೇಷ ಭಾಷಣ ಮಾಡೋದು. ಅಂದ್ರೆ ಯತ್ನಾಳ್ ಭಾಷಣ ಅಷ್ಟು ದ್ವೇಷ ಇಲ್ಲ ಅನ್ನಂಗಾಯ್ತು. ಇಲ್ಲ ಅಂದ್ರೆ ನಾ ಅವ್ರಿಗೆ ಅಭಿನಂದಿಸ್ತೀನಿ. ಯಾಕಂದ್ರೆ ಒಬ್ಬರೇ ಕಾಂಗ್ರೆಸ್ನಾಗ ತಿಳ್ಕೊಂಡಾರ. ರಾಮಲಿಂಗಾರೆಡ್ಡಿ ಅವರು ಒಬ್ಬ ಅನುಭವಿ, ಒಬ್ಬ ಒಳ್ಳೆ ರಾಜಕಾರಣಿ. ಆ ಪಕ್ಷ ಪಂಗಡ ಬೇರೆ. ಅವ್ರ ಅತ್ಯಂತ ಒಬ್ಬ ಹೃದಯವಂತ ರಾಜಕಾರಣಿ. ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಬೇಕೆಂದು ರಾಜ್ಯ ಸರ್ಕಾರ ಈ ವಿಧೇಯಕ ತಂದಿರುವುದಾಗಿ ಹೇಳ್ತಿದೆ. ಆದರೆ ಬಿಜೆಪಿ ನಾಯಕರು ಸರ್ಕಾರದ ನಿರ್ಧಾರವೇ ದ್ವೇಷ ಪೂರಿತ ಅಂತ ವಿರೋಧ ಮುಂದುವರಿಸಿದ್ದಾರೆ.
ಸದ್ಯ ರಾಜ್ಯಪಾಲರ ಅಂಗಳದಲ್ಲಿ ಈ ವಿಧೇಯಕದ ಭವಿಷ್ಯವಿದ್ದು ಮುಂದಿನ ತೀರ್ಮಾನವನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.